ಆ, ಭಟ್ಕಳ ಭಟ್ಕಳ್ನಲ್ಲಿ ನಮ್ಮ ಕೇಲಿ ತನ್ನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಂತ ಕೆಲಸ ಮಾಡ್ತಿದ್ರು ದಿನೇಶ್ ಭಟ್ಕಳ ಅವರ ಕೇಲಿ ಹಾಸ್ಪಿಟ್ಲ್ನಲ್ಲಿ 40 ವರ್ಷದಿಂದ ಕೆಲಸ ಮಾಡಿ ಒಂದು ಅಡ್ಮಿನಿಸ್ಟ್ರೇಟಿವ್ ಅಂಥೇಳಿ ಕೇಲಿ ಭಟ್ಕಳ್ನಲ್ಲಿ ಕೆಲಸ ಮಾಡ್ತಿದ್ದಾಗ ಲಾಸ್ಟ್ ಒಂದು 3-4 ತಿಂಗಳಿಂದ ಅವ್ರು ಕ್ಯಾನ್ಸರ್ ಡಿಟೆಕ್ಟ್ ಆಯಿತು. ಕ್ಯಾನ್ಸರ್ ಡಿಟೆಕ್ಟ್ ಆದ ಬಳಿಕ ಇಲ್ಲಿ ಟ್ರೀಟ್ಮೆಂಟ್ ತೊಗೋಬೇಕಂತೇಳಿ ಭಟ್ಕಳ ಅಂಕೋಲಾದಿಂದ ಈ ಕಡೆ ಶಿಫ್ಟ್ ಆದರು. ಶಿಫ್ಟ್ ಆದ ಬಳಿಕ ಸಿವಿಯರ್ ಪೇನ್ ಆಗ್ತಿದ್ದೆ ಅವರಿಗೆ ಚೆಸ್ಟ್ನಲ್ಲಿ ಸಿವಿಯರ್ ಪೇನ್ ಆಗ್ತಿದ್ದೆ ಅಂತೇಳಿ ನಮ್ಮ ಫ್ರೆಂಡ್ಗೂ ಮೆಸೇಜನ್ನು ಕಳಿಸಿದ್ದಾರೆ ಅವರು. ಹಿಂಗೆ ನಂಗೆ ಸಿವಿಯರ್ ಪೇನ್ ಆಗ್ತಾಯಿದೆ, ನಾನು ಲಾಸ್ಟ್ ಡಿಸಿಷನ್ ತೊಗೋತಾ ಇದ್ದೇನೆ, ಅದ್ರ ಸಲುವಾಗಿ ಏನು ತಪ್ಪು ತಿಳ್ಕೊಬೇಡ್ರಿ ಅಂಥೇಳಿ ಮೆಸೇಜನ್ನು ಕಳೆದು ನಂಗೆ ಅನಿಸ್ಬಿಟ್ಟು ಅವರು ಹೇಳಿದ ಪ್ರಕಾರ ಮುಂಜಾನೆ 6 ಗಂಟೆ ಆಗಿ ಒಂದು 15 ನಿಮಿಷದಲ್ಲಿ ಶೂಟೌಟ್ ಮಾಡ್ಕೊಂಡು ಡೆತ್ ಆಗಿದ್ದಾರೆ. ನೀವು ವಾಟ್ಸಪ್ದಾಗ ಎಲ್ಲರಿಗೂ ಮೆಸೇಜ್ ಕಳಿಸಿದ್ರು? ಅವರು ತಮ್ಮ ಡಾಕ್ಟರ್ಸ್ ಯಾರು ಟ್ರೀಟ್ಮೆಂಟ್ ಮಾಡ್ತಿದ್ರಲ್ಲ ಅವ್ರು ಮೆಸೇಜ್ ಕಳಿಸಿದ್ದಾರೆ. ಏನಂತ ಕಳಿಸಿದ್ರು? ಅದ ಹಿಂಗೆ ನಂಗೆ ಸಿವಿಯರ್ ಪೇನ್ ಆಗ್ತಾ ಇದೆ, ಚೆಸ್ಟ್ನಲ್ಲಿ ಸಿವಿಯರ್ ಪೇನ್ ಆಗ್ತಾ ಇದೆ, ಆ ಥರ ಸಲುವಾಗಿ ನಾನು ಈ ಡಿಸಿಷನ್ ತೊಗೋತಾ ಇದ್ದೇನೆ, ನೀವೇನು ತಪ್ಪು ತಿಳ್ಕೊಬೇಡ್ರಿ, ನಮ್ಮ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ರಿ ಅಂಥೇಳಿ ಈ ಬೆಳಗಾವಿಗೆ ಬಂದು ಎಷ್ಟು ವರ್ಷ ಆಗಿತ್ತು? ಅವ್ರು ಬೆಳಗಾವಿಗೆ ಬಂದು ಮೊದಲು ಬೆಳಗಾವಿಗೆ ಇದ್ರು. ಅವರ ಬೆಳಗಾವಿನಲ್ಲಿ ಇದ್ದರು. ಒಂದು 45 ವರ್ಷದಿಂದ KLE ಹಾಸ್ಪಿಟ್ಲ್ನಲ್ಲಿ ಡಾಕ್ಟರ್ ಅಂತೇಳಿ ಇದು ಮಾಡ್ತಿದ್ರು, ಕೆಲಸ ಮಾಡ್ತಿದ್ರು. ಆಮೇಲೆ ಭಟ್ಕಳದಲ್ಲಿ ನಮ್ಮ ಅಂಕೋಲಲ್ಲಿ ನಮ್ಮ KLE ಹಾಸ್ಪಿಟಲ್ದು ಇನ್ಸ್ಟಿಟ್ಯೂಟ್ಗಳು ಇದಾವೆ, ಅದ್ರದ್ದು ಅಡ್ಮಿನಿಸ್ಟ್ರೇಟಿವ್ ಅಂತ ಹೇಳಿ ಕೆಲಸ ಮಾಡ್ತಿದ್ರು. ಈ ಲಾಸ್ಟ್ 3-4 ತಿಂಗಳಿಂದ ಟ್ರೀಟ್ಮೆಂಟ್ ತೊಗೋಬೇಕಂತೇಳಿ ಇಲ್ಲಿ ಬೆಳಗಾವಿಗೆ ಬಂದಿದ್ರು. ಮೆಸೇಜ್ ಕಳಿಸಿದ್ರು. ಅಲ್ಲ ಟೈಮಿಂಗೇ ಸಿಕ್ಕಿಲ್ಲ. ಮುಂಜಾನೆ ಅವ್ರು ಹೇಳಿದ ಪ್ರಕಾರ 6 ಗಂಟೆಯಾಗಿ 10 ನಿಮಿಷಕ್ಕೆ ಮೆಸೇಜ್ ಕಳಿಸಿದ್ದಾರೆ. ಆಮೇಲೆ ಇಮಿಡಿಯೇಟ್ ಒಂದು 5 ನಿಮಿಷದಲ್ಲಿ ಅವರು ಇದು ಮಾಡಿದ್ದಾರೆ. ಅಂದರೆ ಅಷ್ಟು ಮಟ್ಟ ಮುಂಜಾನೆ ನೋಡಿರೋದಿಲ್ಲ ಯಾರು ಮೆಸೇಜ್, ಸೊ ಅದು ಡಿಸೆಂಡ್ ಆಗಿತ್ತು. ಡಾಕ್ಟರ್ ದಿನೇಶ್ ಭಟ್ಕಳ್ ಅವರು ಸುಮಾರು 79 ವರ್ಷ ವಯಸ್ಸಾಗಿತ್ತು. ಅವರಿಗೆ ಲಂಗ್ ಕ್ಯಾನ್ಸರ್ ಆಗಿತ್ತಂತೆ. ಅದು ಪೇನ್ ತಳ್ಕೊಳ್ಳೋದು ಬೆಳಗ್ಗೆ ಆ ಥರ ಮಾಡ್ಕೊಂಡಾರ ಅಂತೇಳಿ ಶೂಟ್ ಮಾಡ್ಕೊಂಡಿರುತ್ತೆ. ಪ್ರಿಲಿಮಿನರಿಯಾಗಿ ಇದಾಗ್ತಿದೆ. ಬಟ್ ನಮ್ಮದು FSL ಟೀಮ್ ಅದು ಬರ್ತಾಯಿದೆ, ವೆರಿಫೈ ಮಾಡಿ ಮುಂದಿನ ಕಾರ್ಯಕ್ರಮ ಜರುಗಿಸ್ತಾರೆ. ಅವ್ರು 3 ಅಂಕೋಲದವ್ರು. 79 ಇಯರ್ಸ್ ಏಜ್. ಇಲ್ಲಿ KLE ಬೆಳಗಾವಿಯಲ್ಲಿನೂ ಕೂಡ ಸುಮಾರು 40 ವರ್ಷ ಇಲ್ಲಿ ಡಾಕ್ಟರ್ ಅಂತೇಳಿ ಇದು ಮಾಡಿದರು. ಸುಮಾರು 2 ವರ್ಷದಿಂದ ಅವರಿಗೆ ಲಂಗ್ ಕ್ಯಾನ್ಸರ್ ಆಗಿ ಸ್ವಲ್ಪ ಪೇನ್ ಬರ್ದು ಭಾಳಷ್ಟು ಸಿವಿಯರ್ ಪೇನ್ ಆಗ್ತಾಯಿತ್ತು. ಆ ಥರ FSL RF ಬೇರೆ ಏನಿಲ್ಲ, ಆ ಥರ ಪ್ರಿಲಿಮಿನರಿ ಆ ಥರ